ಕೆಲವರು ಅನವಶ್ಯಕವಾಗಿ ಹೆಚ್ಚು ಹೆಚ್ಚು ಪ್ರಚಾರ ತಗೊಳ್ಳೋವಂಥದ್ದಾಗ್ತಾ ಇದೆ. ಇದು 224 ಕ್ಷೇತ್ರಗಳಿಗೂ ಅನ್ವಯ ಆಗುವಂತಹ ಆದೇಶ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅಂಥದಕ್ಕೆ ಈ ಚಿಕ್ಕಬಳ್ಳಾಪುರ ಜನತೆ ಅವಕಾಶ ಮಾಡಿಕೊಡ್ಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಪ್ರತಿಯೊಬ್ಬರೂ ಸಂಕಲ್ಪ ತಗೊಂಡಿದ್ದೀವಿ. ಈ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಖಾತೆ ಮಾಡಿಕೊಟ್ಟು ಅವರ ಆಸ್ತಿಗಳಿಗೆ ಅವ್ರನ್ನ ಹಕ್ಕದಾರನಾಗಿ ಮಾಡಿಕೊಡೋ ಅಂಥದ್ದು ಆಗಬೇಕು. ಈ ಅವಕಾಶನ ಯಾರು ಕೈ ಬಿಡಬೇಡಿ, ಸದುಪಯೋಗ ಪಡಿಸ್ಕೊಳ್ಳಿ. ಈ ಚಿಕ್ಕಬಳ್ಳಾಪುರ ನಗರ ಜನತೆಯ ಬಹುದಿನಗಳ ಬೇಡಿಕೆ ಏನಿತ್ತು, ಖಾತೆ ಸಮಸ್ಯೆ, ಅದು ಈಡೇರುವಂತಹ ಒಂದು ಅವಕಾಶ ಈಗ ಬಂದಿದೆ. ಕಾರಣ ಎ ಖಾತೆ ಮತ್ತು ಬಿ ಖಾತೆ ಅಂತೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಗರದಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ಗೊಂದಲ ಇದೆ. ಕಾರಣ ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು ಅರ್ಜಿ ಸಲ್ಲಿಸಬೇಕಂತೇಳಿ ಕೆಲವು ಭಾಳಷ್ಟು ವ್ಯಕ್ತಿಗಳು ಹೇಳೋ ಅಂಥದ್ದಾಗ್ತಾ ಇದೆ. ನಿಜವಾಗೂ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಇದನ್ನು ಗಮನದಲ್ಲಿಟ್ಕೊಂಡು ಕೇಳಿಸ್ಕೋಬೇಕು, ಮನವಿ ಮಾಡ್ತಾಯಿದ್ದೀವಿ. ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು, ಎ ಖಾತೆ ಆಗಿರ್ತಕ್ಕಂಥವರು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸೋವಂಥದ್ದು ಬೇಡ. ಕಾರಣ ಒಂದು ವೇಳೆ ಫ್ರೆಶ್ ಕಾಪಿ ಬೇಕು ಅಂತ ಹೇಳಿದ್ರೆ ತಾವು ಅರ್ಜಿ ಸಲ್ಲಿಸಬೇಕಾಗ್ತದೆ. ಈಗ ಬಿ ಖಾತೆ ಆಂದೋಲನ ನಡೀತಾ ಇದೆ ಸರ್ಕಾರದ ವತಿಯಿಂದ. ಇದನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸ್ಕೋಬೇಕು. ಎಕ್ಸ್ಪೆಷಲಿ ಏನು ಗ್ರಾಮ ಠಾಣೆಯಿಂದ ನಮಗೇನು ಹಸ್ತಾಂತರ ಆಗಿತ್ತು ನಮಗೆ ಬುಕ್ಗಳು, ಅದರಲ್ಲಿ ಸುಮಾರು ಒಂದು 6,000ಕ್ಕಿಂತ ಹೆಚ್ಚು ನಿವೇಶನಗಳಿಗೆ ನಾವು ಅಧಿಕೃತವಾಗಿ ಯಾವುದೇ ಒಂದು ದಾಖಲೆಗಳು ಕೊಟ್ಟಿರ್ತಕ್ಕಂಥದ್ದು ಇರಲಿಲ್ಲ. ಅವರಿಗೆ ಮೂಲಭೂತ ಸೌಕರ್ಯಗಳು ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ. ಅಂಥವ್ರಿಗೆ ಅವರು ಕಂದಾಯ ಕಟ್ಟೋದಕ್ಕೆ ರೆಡಿ ಇದ್ದರು, ಆದರೆ ದಾಖಲೆ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವರ ಆಸ್ತಿಗೆ ಅವರು ದಾಖಲೆ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಈಗ ಬಂದಿದೆ. ಈ ಅವಕಾಶನ ಯಾರು ಕೈ ಬಿಡಬೇಡಿ, ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಅಧಿಕೃತವಾಗಿ 14 ಒಂದು ಕೊಳಚೆ ಪ್ರದೇಶ ಅಂತೇಳಿ ನಿಗದಿಯಾಗಿದೆ. ಆ 14 ಕೊಳಚೆ ಪ್ರದೇಶದ ನಿವಾಸಿಗಳು, ಎಕ್ಸಾಂಪಲ್ ತಗೊಳ್ಳಿ, ಈಗ ಮುನ್ಸಿಪಲ್ ಕಾಲೇಜ್ ಮುಂದೆ ಸುಮಾರು 600ಕ್ಕಿಂತ ಹೆಚ್ಚು ಮನೆಗಳಿದ್ದಾವೆ. ಅಲ್ಲಿ ಒಂದು ಮನೆಗೂ ದಾಖಲೆಗಳಿಲ್ಲ. ಕಾರಣ ಅಲ್ಲಿ ಸುಮಾರು 40ರಿಂದ 50 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಂದವಾರದಲ್ಲಿ, ಗಂಗನಮಿದ್ದಿಯಲ್ಲಿ, ನಮ್ಮ ಇಂದಿರಾನಗರದಲ್ಲಿ, ಅದೇ ರೀತಿ ಕೆಳಗಿನ ತೋಟದಲ್ಲಿ, ಇನ್ನು ಹಲವಾರು ಜಾಗದಲ್ಲಿ, ಅಂದರೆ 14 ಜಾಗದಲ್ಲಿ ಗ್ರಾಮ ಠಾಣೆ ಇದ್ದರೂ ಕೂಡ ಅವರಿಗೆ ಯಾವುದೇ ದಾಖಲೆಗಳಿಲ್ಲ. ಅಂಥವ್ರಿಗೆಲ್ಲನೂ ಕೂಡ ಈಗಾಗಲೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ನಮ್ಮ ಆಯುಕ್ತರಿಗೂ ಗಮನಕ್ಕೆ ತಂದಿದ್ದೀವಿ. ಯಾರು ಸ್ಲಮ್ ಬೋರ್ಡು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೂಡಲೇ ಒಂದು 2-3 ದಿನಗಳಲ್ಲಿ ಅವ್ರನ್ನ ಕರೆಸೋವಂಥದ್ದಾಗಬೇಕು. ಅವರು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಇಂಥ ಒಂದು ಆದೇಶದ 3 ತಿಂಗಳು ಇರೋದರಿಂದ ಅಷ್ಟರೊಳಗಡೆ ಅವ್ರಿಗೆ ಹಕ್ಕುಪತ್ರಗಳನ್ನು ನೀಡಿ ನಮ್ಮ ನಗರಸಭೆಯಲ್ಲಿ ಖಾತೆಗಳಾಗಿ ಪರಿವರ್ತನೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ದೀವಿ. ಅದೇ ರೀತಿ ಖಾತೆ ವಿಚಾರದಲ್ಲಿ ದಳ್ಳಾಳಿಗಳ ಹಾವಳಿ, ಭ್ರಷ್ಟಾಚಾರ ಇರಬಾರ್ದು, ಪಾರದರ್ಶಕವಾಗಿ ಇರಬೇಕು ಎಂಬುದೇ ಎಲ್ಲರ ಅಭಿಲಾಷೆ. ಯಾವುದೇ ಕಾರಣಕ್ಕೂ ಕೂಡ ಅಂಥದಕ್ಕೆ ಈ ಚಿಕ್ಕಬಳ್ಳಾಪುರ ಜನತೆ ಅವಕಾಶ ಮಾಡಿಕೊಡ್ಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಪ್ರತಿಯೊಬ್ಬರೂ ಸಂಕಲ್ಪ ತಗೊಂಡಿದ್ದೀವಿ. ಈ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಖಾತೆ ಮಾಡಿಕೊಟ್ಟು ಅವರ ಆಸ್ತಿಗಳಿಗೆ ಅವ್ರನ್ನ ಹಕ್ಕದಾರನಾಗಿ ಮಾಡಿಕೊಡೋ ಅಂಥದ್ದು ಆಗಬೇಕು. ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ನಾವು ಮನೆ ಕೊಡ್ತಾ ಇಲ್ಲ, ಮಾಳಿಗೆ ಕೊಡ್ತಾ ಇಲ್ಲ, ನಿವೇಶನಗಳು ಕೊಡ್ತಾ ಇಲ್ಲ, ಅವರ ಆಸ್ತಿಗೆ ಅವ್ರಿಗೆ ದಾಖಲೆ ಮಾಡಿಕೊಡೋ ಅಂಥದ್ದಾಗ್ತಾ ಇದೆ. ಅದನ್ನು ಬಿಟ್ಟು ಕೆಲವರು ಅನವಶ್ಯಕವಾಗಿ ಹೆಚ್ಚು ಪ್ರಚಾರ ತಗೊಳ್ಳೋವಂಥದ್ದಾಗ್ತಾ ಇದೆ. ಇದು 224 ಕ್ಷೇತ್ರಗಳಿಗೂ ಅನ್ವಯ ಆಗುವಂಥ ಆದೇಶ ಆಗಿದೆ. ಬರೀ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಬಂದಿರತಕ್ಕಂಥ ಆದೇಶ ಅಲ್ಲ, ಇದು 224 ಎಲ್ಲ ಕ್ಷೇತ್ರಗಳಿಗೂ ಆದೇಶ ಒಂದೇ ಆಗಿರೋದ್ರಿಂದ ಹೆಚ್ಚು ಪ್ರಚಾರ ಅವಶ್ಯಕತೆ ಇಲ್ಲ. ಕಾರಣ ನಾವು ದಾಖಲೆ ಮಾಡಿಕೊಡ್ಬೇಕು, ಅವ್ರ ಕಡೆಯಿಂದ ತೆರಿಗೆ ಕಟ್ಟಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಬೇಕಾದರೆ ಹೆಚ್ಚು ಮನವಿ ಮಾಡೋಣ, ಬಂದು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋ ಅಂಥದ್ದಾಗಬೇಕು. ಅದೇ ರೀತಿ ಈಗಾಗಲೇ ಅರ್ಜಿ ಸ್ವೀಕರಿಸಿದ ನಂತರ ಮತ್ತೊಂದು ಸುತ್ತು ವಾರ್ಡ್ಗಳಿಗೆ ತೆರಳಿ ಅರ್ಜಿ ಸ್ವೀಕಾರ ಮಾಡಲಾಗುವುದು. ಯಾವುದೇ ಕಾರಣಕ್ಕೂ ಒಂದು 3 ದಿನ 4 ದಿನ ಬಂದು ತಿರುಗಿ ಅರ್ಜಿ ಸ್ವೀಕಾರ ಮಾಡಲ್ಲ ಅಂತ ಹೇಳಿಲ್ಲ. ಯಾರು ಏನು ನೀವು ಕೊಡಬೇಕಾಗಿದೆ, ನಗರಸಭೆ ಏನು ಹೊರಡಿಸುತ್ತೆ, ನಾಳೆಯಿಂದ ಏನು ಪಾಂಪ್ಲೆಟ್ಸ್ ಕೊಡುತ್ತೆ, ಅದರಂತೆಯೇ ಹಿಂದೆ
14 ದಾಖಲೆಗಳು ಬೇಕು ಅಂತೇಳಿ ಈಗಾಗಲೇ ಕರಪತ್ರಗಳು ತಾವು ನೋಡಿದ್ದೀರಾ. ಅಷ್ಟೊಂದು ದಾಖಲೆಗಳು ಅವಶ್ಯಕತೆ ಇಲ್ಲ. ಕೇವಲ ಒಂದು 6 ದಾಖಲೆಗಳು ಕೊಟ್ಟರೆ ಸಾಕು, ನಿಮಗೆ ಖಾತೆಯಾಗಿ ಪರಿವರ್ತನೆ ಆಗುತ್ತೆ. ಯಾರು ಕನ್ಫ್ಯೂಸ್ ಆಗೋದು ಬೇಡ. ಹಿಂದೆ ನೋಡಿರ್ತಕ್ಕಂಥ ಕರಪತ್ರಗಳಿಗೆ ಹೆಚ್ಚು ಅವಕಾಶ, ಹೆಚ್ಚು ಮಾನ್ಯತೆ ಕೊಡೋ ಅಂಥದ್ದನ್ನು ಬೇಡ. ನಗರಸಭೆಯಿಂದ ಅಧಿಕೃತವಾಗಿ ಯಾವ ಪಾಂಪ್ಲೆಟ್ ಬರುತ್ತೆ ಅದನ್ನು ದಯವಿಟ್ಟು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ನಗರಸಭೆಗೆ ತೆರಿಗೆ ಕಟ್ಟಿ, ನಗರಸಭೆ ನಡಿಬೇಕು, ನಗರಸಭೆ ನಿಮ್ಮದು. ತೆರಿಗೆ ಕಟ್ಟೋ ಅಂಥದ್ದನ್ನಾದರೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ.